ನಮಸ್ತೆ ಸ್ನೇಹಿತರೆ. ಮೈಸೂರು ಜಿಲ್ಲೆ ಪ್ರಿಯಾಪಟ್ಟಣ ತಾಲೂಕು ಬೂದಿತಿಟ್ಟು ಗ್ರಾಮದಲ್ಲಿ ನಾವು ಒಂದು 4,000 ಬಾಳೆ ಗಿಡ ಕೊಟ್ಟಿದ್ದೋ ರೈತರ ಜೊತೆ ಇದ್ದೀನಿ ಈಗ. ಸೊ ಬನ್ನಿ ಸರ್, ಇಲ್ಲಿ ನಿಮ್ಮದು ಒಂಚೂರು ಅಡ್ರೆಸ್ ಹೇಳ್ಬಿಡಿ ಈ ವಿಡಿಯೋಗೆ. ನಿಮ್ಮ ಹೆಸರು ಹೇಳ್ಬಿಡಿ. ಕಾರ್ತಿಕ್ ಅಂತ, ಪ್ರಿಯಾಪಟ್ಟಣದಿಂದ. ಅಬ್ಬಲ್ತಿ ಗ್ರಾಮ. ನಿಮ್ಮ ಸ್ವಂತ ಊರು? ಬೂದಿತಿಟ್ಟು. ಅಲ್ಲ, ಅಬ್ಬಲ್ತಿ ಗ್ರಾಮನೇ. ಸರಿ, ಈಗ ಇದು ಗಿಡ ನಾಟಿ ಮಾಡಿ ಎಷ್ಟು ದಿನ ಆಯಿತು? 5 ತಿಂಗಳಾಯ್ತು ಸರ್. 5 ತಿಂಗಳಿಗೆ ಈ ಥರ ಬಂದಿದೆ. ಏನು ಅನ್ನಿಸ್ತಾ ಇದೆ ಸರ್? ಈಗ ಒಳ್ಳೆ ಗಿಡ ಚೆನ್ನಾಗಿದೆ ಅಂತದ, ಚೆನ್ನಾಗಿಲ್ಲ ಅನ್ನಿಸ್ತದ ಹೇಳಿ. ಈಗ ಯಾಕೆಂದ್ರೆ ಇಲ್ಲಿ ಯೂಟ್ಯೂಬ್ಗೆ ಹಾಕ್ತೀನಿ ಇದನ್ನು. ಚೆನ್ನಾಗೈತೆ ಗಿಡ ಎಲ್ಲ. ಚೆನ್ನಾಗಿ ಡೆವಲಪ್ ಆಗೈತಾ? ಯಾವುದು ಸಮಸ್ಯೆ ಏನಿಲ್ಲ. ಈಗ ಇಲ್ಲಿ ಇವರು ಸಮಸ್ಯೆ ಇಲ್ಲ ಅಂತ ಹೇಳೋರೆ, ನನಗೂ ಸಮಸ್ಯೆ ಏನು ಕಾಣಿಸ್ತಾ ಇಲ್ಲ. ಕೆಲವೊಂದು ವ್ಯತ್ಯಾಸಗಳಾಗಿದೆ, ಅದು ಏನಕ್ಕಾಗದೆ ಅಂತ ರೈತರಿಗೆ ಗೊತ್ತಿರಲ್ಲ. ಅದನ್ನು ನಾನು ಒಂದೊಂದಾಗಿ ವೀಡಿಯೋನ ತೋರಿಸ್ಕೊಂಡು ಹೋಗ್ತೀನಿ. ಅಂಥ ಜಾಗಗಳಲ್ಲಿ ನಾನೇ ತೋರಿಸ್ತೀನಿ ಇದು ಏನಕ್ಕೆ ಹಿಂಗಿದೆ ಅಂತ. ನೋಡಿ, ಈಗ ಇದನ್ನು ನೋಡಿ, ಇದನ್ನು ಇಟ್ಕೊಳ್ಳಿ. ಇದನ್ನು ಇಲ್ಲಿ ಕಪ್ಪು ಆಗಿದೆ ಅಲ್ಲ, ಇದೇನಕ್ಕೆ ಹಿಂಗೆ ಆಗಿದೆ ಅಂದರೆ ಮಧ್ಯದಲ್ಲಿ ಇಲ್ಲಿ ನೇಗಿಲು ಬಿಡಿಸಿದ್ದಾರೆ. ನೇಗಿಲು ಬಿಡಿಸಿದಾಗ ಬೇರು ಕಿತ್ತೋಗಿದೆ. ಆ ಬೇರು ಕಿತ್ತೋಗಿದ ಉದ್ದೇಶಕ್ಕೆ ಅದು ಈ ಥರ ಕೆಳಗಡೆ ಎಲೆಗಳು ಗರಿ ಒಣಗಿವೆ. ಇಲ್ಲಿ ಪಟ್ಟೆ ಹೊಡೆದೈತೆ ನೋಡಿ, ಒಂದು ಚಿಕ್ಕದು. ಆ ಹೊಡೆದಿರೋದು ಕಂಬ ದಪ್ಪಕ್ಕೋಸ್ಕರ ಹೊಡೆದಿರ್ತದೆ, ಅದೇನು ರೋಗ ಏನಲ್ಲ. ಸೊ ರೈತರು ಯಾವುದೇ ಕಾರಣಕ್ಕೂ ಅದನ್ನು ತಪ್ಪು ಭಾವನೆನ ತಿಳ್ಕೊಬಾರ್ದು. ನೋಡಿ, ಇದು ಫುಲ್ ಸಾಲು ತೋರಿಸ್ತಾ ಇದ್ದೀನಿ ಈಗ. ಇನ್ನೆಲ್ಲರ ಇದು ಪಟ್ಟೆ ಅಲ್ಲೊಂದು ಬಿಟ್ಟಿದೆ ನೋಡಿ. ಈಗ ನೋಡಿ, ಈ ಥರ ಪಟ್ಟೆ ಇದು ಬಿಟ್ಟರೆ ಇದಕ್ಕೆ ಏನಂತೀವಿ ಅಂತಂದರೆ ಕಂಬ ದಪ್ಪ ಆದರೆ, ಈ ಥರ ದಪ್ಪ ಆದರೆ ಮಾತ್ರ ಇದನ್ನು ಬಿಡ್ತಕ್ಕಂಥದ್ದು. ಸೊ ಅದಕ್ಕೆ ಏನು ಭಯ ಪಡೋಂಗಿಲ್ಲ. ನೋಡಿ, ಇದು ಅಷ್ಟೇ. ಎಷ್ಟು ತಿಂಗಳ ಗಿಡ ಅಂದರೆ ಟೋಟಲು? 5 ತಿಂಗಳು ಗಿಡ. ನೋಡಿ, ಇದು ಶುಂಠಿ ಹಾಕಿರೋ ಜಾಕ್ ಹಾಕಿದ್ದಾರೆ. ಶುಂಠಿ ಲಾಸ್ಟ್ ಇಯರ್ ಹಾಕಿದ್ರು, ಆಮೇಲೆ ಶುಂಠಿ ಒಳಗಡೆ ಹಾಕಿ ಶುಂಠಿ ತೆಗೆದಿರೋದು. ತುಂಬ ಹೈಟ್ ಇದೆ, ಗಿಡಗಳು ತುಂಬ ಚೆನ್ನಾಗಿದೆ. ನೀರೆಲ್ಲ ಕಂಟ್ರೋಲ್ ಆಗಿ ಕೊಟ್ಟಿದ್ರಿ ಅಲ್ವಾ? ನೀರು ಸ್ವಲ್ಪ ಇವಾಗ ಹತ್ತಿನ ಲೇಟ್ ಆಗಿಬಿಡ್ತು. ಹತ್ತಿನ ಲೇಟ್ ಆಗಿಬಿಡ್ತು. ಈಗ ನೀರು ನೀವು ಕಂಟ್ರೋಲ್ ಕೊಡ್ಲಾಗೇನೆ ಗಿಡ ಚೆನ್ನಾಗಿರೋದು. ಈಗ ನೀರು ಜಾಸ್ತಿ ಆಗಿರೋ ಕಡೆ ನೀವು ಎದ್ದಿರಲ್ಲ ಅಲ್ವಾ? ಇಲ್ಲ ಸರ್, ಮೇಲೆ ಎದ್ದಿರಲ್ಲ. ಅಲ್ಲಿ ನೀರು ಜಾಸ್ತಿ ಆಗಿಲ್ವಲ್ಲ, ಬಿಟ್ಟು ಜಾಸ್ತಿ ಆಗಿ ಗಿಡ ಎಲ್ಲಿ ಮೇಲ್ಗಡೆ ಬಂದಿರ ಆ ಥರ ಏನು ಇದಾಗಿಲ್ಲ. ಸ್ವಲ್ಪ ಮಾತ್ರ ಒಂದು ಜಾಗ ಮಾತ್ರ. ಅದನ್ನು ತೋರಿಸ್ತೀನಿ ಇದು ವಿಡಿಯೋದಲ್ಲ. ಕರೆಕ್ಟ್. ಅಲ್ಲೊಂಚೂರು ಮಣ್ಣು ಪರಿರಿ. ಇಲ್ಲಿ ನಿಮ್ಮ ಕಾಲು ಹೊತ್ತಿಲ್ಲ ತೇವ ಇದೆಯಾ? ಸ್ವಲ್ಪ ತೇವ ಇದೆ. ಇಲ್ಲಿ ಸೆಂಟ್ರಲ್ಲಿ ಇಲ್ಲಿ ತೇವ ಇಲ್ಲ. ಇಲ್ಲಿಗೆ ನೀರು ಬಿಡಬೇಕಾಗಿರೋದು. ಇಲ್ಲಿ ತೇವ ಇದೆ, ಬಟ್ ಅಲ್ಲಿ ನಿಮ್ಮ ಕಾಲು ಏನಿದೆ ಆ ನೇರಕ್ಕೆ ನಾವು ಡ್ರಿಪ್ ವೈರ್ನ ಚೇಂಜ್ ಮಾಡ್ಕೋಬೇಕು. ಈಗ ಬೆಳೆದಂಗೆ ದೂರಕ್ಕೆ ಹೋಗಿರ್ತವೆ ಬೇರುಗಳು, ಹಾಗಾಗಿ ಬೇರೆ ಕಡೆ ಚೇಂಜ್ ಮಾಡ್ಕೋಬೇಕು.